ಕಿಲ್ಲಿಂಗ್ ವೀರಪ್ಪನ್. ಈ ಚಿತ್ರ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಕರಿಯರಲ್ಲಿ ಒಂದು ದೊಡ್ಡ ಚಿತ್ರ. ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಸಖತ್ ಫೇಮಸ್ ಡೈರೆಕ್ಟರ್ RGV ರಾಮ್ ಗೋಪಾಲ್ ವರ್ಮಾ ಅವರು ಡೈರೆಕ್ಟ್ ಮಾಡ್ತಿರೋಂಥ ಚಿತ್ರ ಇದು, ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ. ಸೊ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಬ್ಬ ಸೂಪರ್ ಡೈರೆಕ್ಟ್ರು, ಒಬ್ಬ ಅಮೇಝಿಂಗ್ ಆ್ಯಕ್ಟ್ರು ಎರಡೂ ಸೇರಿದ್ರೆ ಫಿಲಮ್ ಹೇಗೆ ಬರ್ಬೋದು ಅಂತ ಜನಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. ಎಲ್ಲದಕ್ಕಿಂತ ಮೀರಿ ಎಕ್ಸ್ಪೆಕ್ಟೇಷನ್ಸ್ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ ಈ ಚಿತ್ರ ಒಂದು ವೀರಪ್ಪನ ಬಗ್ಗೆ, ಅವ್ರ ಲೈಫ್ ಸ್ಟೋರಿ ಬಗ್ಗೆ ತುಂಬ ರಿಸರ್ಚ್ ಮಾಡಿ ರಾಮ್ ಗೋಪಾಲ್ ವರ್ಮಾ ಅವರು ಈ ಚಿತ್ರನ ಮಾಡಿದ್ದಾರೆ. ಸೊ ಇತ್ತೀಚೆಗಷ್ಟೇ ಕಿಲ್ಲಿಂಗ್ ವೀರಪ್ಪನ ಆಡಿಯೋ ಲಾಂಚ್ ಆಯಿತು. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಚೀಫ್ ಗೆಸ್ಟಾಗಿ ಬಂದು ಈ ಆಡಿಯೋನ ಲಾಂಚ್ ಮಾಡಿದ್ರು. ಈ ಚಿತ್ರಕ್ಕೆ ಸಂಗೀತ ನೀಡಿರೋರು ಸಾಯಿ ಕಾರ್ತಿಕ್ ಮತ್ತು ರವಿಶಂಕರ್ ಅವರು. ಈ ಚಿತ್ರ ಬರೀ ಕನ್ನಡದಲ್ಲೇ ಅಲ್ಲ, ತೆಲುಗು, ತಮಿಳ್ ಮತ್ತು ಹಿಂದಿ ಟೋಟಲ್ 4 ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ. ಎಲ್ಲ ಅಂದ್ಕೊಂಡಂತೆ ನಡೆದ್ರೆ ಇದೇ ತಿಂಗಳಲ್ಲಿ ರಿಲೀಸ್ ಆಗುತ್ತೆ, ನವೆಂಬರಲ್ಲಿ. ಆಲ್ಮೋಸ್ಟ್ 3000 ಥಿಯೇಟರಲ್ಲಿ ರಿಲೀಸ್ ಆಗುತ್ತೆ ಕಿಲ್ಲಿಂಗ್ ವೀರಪ್ಪನ್. ಆಮೇಲೆ ನಮ್ಮ ಪವರ್ ಸ್ಟಾರ್ ಪುನೀತ್ ಅವರು ಕೂಡ ಈ ಚಿತ್ರದಲ್ಲಿ ಹಾಡಾಡಿದ್ದಾರೆ, ಶಿವಣ್ಣ ಕೂಡ ಒಂದು ಹಾಡಾಡಿದ್ದಾರೆ. ಇನ್ನೊಂದು ಎಲ್ಲರಿಗೂ ಖುಷಿ ತಂದುಕೊಡೋ ಸುದ್ದಿ ಏನು ಅಂತ ಹೇಳಿದ್ರೆ ಹಿಂದಿ ವರ್ಷನಲ್ಲಿ ನಮ್ಮ ಶಿವಣ್ಣ ಅವರೇ ಡಬ್ ಮಾಡಿದಾರಂತೆ. ಇದೊಂದು ಸಿಕ್ಕಾಪಟ್ಟೆ ಖುಷಿ ಪಡುವಂಥ ವಿಷಯ. ಶಿವಣ್ಣ ಅವರು ಈ ಚಿತ್ರದಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸೇಂತಾಮರೈ ಕಣ್ಣನ್ ಈ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಸೊ ಚಿತ್ರ ರಿಲೀಸ್ ಆಗುತ್ತೆ, ಜನಕ್ಕೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ. RGV ಅಂದರೆ ಒಂದು ಆಬ್ವಿಯಸ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅದು ನಮ್ಮ ಶಿವಣ್ಣ ಅವರಿದ್ದಾರೆ ಅಂದರೆ ಇನ್ನೂ ಸೂಪರ್ ಆಗಿರುತ್ತೆ ಎಕ್ಸ್ಪೆಕ್ಟೇಷನು. ನೋಡೋಣ ಹೇಗಿರುತ್ತೆ ಅಂತ. ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಆದಷ್ಟು ಬೇಗ ಸಿನಿಮಾ ಬರಲಿ, ಎಲ್ಲರೂ ಕಾಯ್ತಾ ಇದ್ದೀವಿ. ಹಾಯ್ ನಮಸ್ಕಾರ, ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಸೆಂಟ್ರಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.